ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ಶುಕ್ರವಾರ ಗಂಟೆ 7 ಆಗ್ತಾ ಬಂತು. ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ಹಿಂದೆ ಬ್ಯಾಕ್ಗ್ರೌಂಡ್ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ರೀತಿ ಅರೇಂಜ್ ಮಾಡಿದ್ದೀನಿ. ಕೆಳಗಡೆ ಎಲ್ಲ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಸ್ಪೇಸ್ ಏನಾದರೂ ಇಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಆ ರೀತಿ ಸ್ಪೇಸ್ ಇಟ್ಕೊಂಡಿದ್ದೀನಿ. ಹಾಗೆಯೇ ನನಗೆ ಎಕ್ಸಾಮ್ ಇತ್ತಲ್ವ, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯುಗಾದಿ ಹಬ್ಬದ ವ್ಲಾಗ್ನೇ ಲಾಸ್ಟು, ಮತ್ತು ವ್ಲಾಗೇ ಮಾಡೋಕ್ಕಾಗಲಿಲ್ಲ. ಇವಾಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ವ್ಲಾಗ್ ಮಾಡಬೇಕು ಅಂತ ರಾತ್ರಿಯಿಂದ ನನಗೆ ಅದೇ ಯೋಚನೆ ಇತ್ತು. ಬೆಳಗ್ಗೆ ಬೇಗನೆ ಎಚ್ಚರಿಕೆ ಆಯಿತು. 5:45ಗೆ ಎಚ್ಚರಿಕೆ ಆಯಿತು. 5:45ಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಇಟ್ಟು, ಆಮೇಲೆ ಕಾಫಿ ಕೂಡ ಮಾಡಿಕೊಂಡೆ. ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಹಸ್ಬೆಂಡ್ಗೆ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಫೋನ್ ತೊಗೊಂಡು. ಹಾಗೆ ಫೋನ್ ಮಾಡಿಬಿಟ್ಟು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡವಳು ಮಾತಾಡಿಕೊಂಡು, ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ಹಾಗಾಗಿ ಅವ್ರ ಹತ್ರ ಮಾತಾಡಿಕೊಂಡು ಒಂದು 10 ನಿಮಿಷ ಫೋನ್ ನೋಡೋಣ ಅಂತ ಒಂದು 20 ನಿಮಿಷ ಫೋನ್ ನೋಡಿ ಇವಾಗ ಬಂದಿದ್ದೀನಿ. ಕಾಫಿ ಕುಡಿಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಇವತ್ತು ಹಿಟ್ಟನ್ನೆಲ್ಲ ಜಲಿಸಿ ರೆಡಿ ಮಾಡಿಟ್ಟಿದ್ದೀನಿ. ಗೋಧಿ ಹಿಟ್ಟು ಚಪಾತಿ ಮಾಡೋಣ ಅಂತೇಳಿ. ಹಾಗೆಯೇ ನಿಮಗೆ ರಾಜ್ಮಾ ಕಾಳು ಕೂಡ ತೋರಿಸಿದ್ದು ನೋಡಿ, ಅದು ನೆನೆಸಿರಲಿಲ್ಲ ರಾತ್ರಿ. ಇವಾಗ ನಾನು ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಬಿಟ್ಟು ಕಾಳನ್ನು ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಹೊತ್ತಿಗೆ ನೆಂದೋಗ್ಬಿಡುತ್ತೆ. ಸ್ವಲ್ಪ ಬಿಸಿನೀರಲ್ಲಿ ಕಾಳನ್ನು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸಿ ಅಂತ ಒಂಚೂರು ಕುದಿ ಬಂದ ತಕ್ಷಣ ಆಫ್ ಮಾಡಿದ್ರೆ ಆಯಿತು. ಒಂದು ಹಾಫ್ ಆನ್ ಅವರಲ್ಲೆಲ್ಲ ಅದು ನೆನ್ಕೊಂಬಿಡುತ್ತೆ. ಆಮೇಲೆ ರಾಜ್ಮಾ ಮಸಾಲ ಥರ ಮಾಡೋಣ ಅಂತ ರೆಸಿಪಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ನನಗೆ ತುಂಬ ಲಾಂಗ್ ಗ್ಯಾಪ್ ಆಯಿತು. ಇಷ್ಟು ದಿನದಿಂದ ವಿಡಿಯೋ ಮಾಡಿದೆ, ಏನು ವಿಡಿಯೋ ಯಾವ ಥರ ಶುರು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಆ ರೀತಿ ಆಗ್ತಾಯಿದೆ. ನಿಜವಾಗ್ಲೂ ವ್ಲಾಗ್ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ನೆನ್ನೆನೇ ಮಾಡೋಣ, ನೆನ್ನೆ ಸಂಜೆ ಅಂತ ಅಂದ್ಕೊಂಡೆ, ಮತ್ತು ನೆನ್ನೆ ಮಾಡೋಕ್ಕೆ ಆಗಲಿಲ್ಲ. ನೆನ್ನೆಗಂತೂ ತನಗೆ ಎಕ್ಸಾಮ್ ಮುಗೀತು, ಸ್ವಲ್ಪ ರಿಲ್ಯಾಕ್ಸ್ ಆದೆ. ಹಾಗೆಯೇ ನೆನ್ನೆ ಎಲ್ಲ ರಾಮನವಮಿ ಹಬ್ಬ ಕೂಡ ಆಚರಣೆ ಮಾಡಿದ್ದೀರಾ. ಎಲ್ರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಮತ್ತು ಅಮ್ಮ ಬರ್ತಾಯಿದ್ದಾರೆ. ಸೊ ನಮ್ಮಮ್ಮ ಮಂಗಳವಾರನೇ ಬಂದಿದ್ದಾರೆ ಇಲ್ಲಿಗೆ. ಮಂಗಳವಾರ ಅಕ್ಕರ ಮನೆಗೆ ಹೋಗಿ, ಮಂಗಳವಾರ ಅವರು ಇದಕ್ಕೆ ಹೋಗಿದ್ರು, ತಿರುಪತಿಗೆ ಹೋಗ್ಬಿಟ್ಟು ಮೊನ್ನೆ ನೈಟ್ ಬಂದಿದ್ದಾರೆ. ನೆನ್ನೆ ನೈಟ್ ಅಲ್ಲ, ಮೊನ್ನೆ ನೈಟು ರಿಟರ್ನ್ ಬಂದಿದ್ದಾರೆ. ಅಮ್ಮ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮಮ್ಮ ಬರ್ತಾರೆ. ಹಾಗೆಯೇ ಎಕ್ಸಾಮ್ ಮುಗೀತಲ್ಲ, ಊರಿಗೆ ಹೋಗಬೇಕು. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ತನು ಇಬ್ಬರೇ ಹೋಗಬೇಕಾಗುತ್ತೆ. ನನ್ನ ಹಸ್ಬೆಂಡು ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗೆ ನಾವು ಕೂಡ ತಿರುಪತಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ನನಗೆ ಹೋಗೋ ಆಗಿರಲಿಲ್ಲ. ಇವತ್ತು ಅವರು ಹೋಗಿದ್ದ ಸಲ ನನಗೆ ಹೋಗೋ ಆಗಿರಲಿಲ್ಲ, ಹಾಗಾಗಿ ನಾವು ಕೂಡ ಹೋಗಲಿಲ್ಲ. ಇಲ್ಲಾಂದರೆ ಸ್ವಲ್ಪ ಅವರು ವೆಯ್ಟ್ ಮಾಡಿದರೆ ಎಲ್ಲ ಒಟ್ಟಿಗೆ ಹೋಗ್ಬೋದಿತ್ತು. ಆದರೆ ನಾನು ತುಂಬ ಆಸೆ ಇದೆ ತಿರುಪತಿ ಹೋಗಬೇಕು ಅಂತೇಳಿ, ಬಟ್ ಕಾಲ ಕೂಡ ಬರ್ತಾ ಇಲ್ಲ. ಎಷ್ಟೋ ಸತಿ ಪ್ರಯತ್ನ ಪಟ್ಟರು ಕೂಡ ಆಗಿಲ್ಲ. ನೋಡೋಣ ಈ ವೀಕಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಹೋಗ್ತೀವಿ ಅಂತೇಳಿ ನಾವು ಹೋಗ್ತೀವಿ ಅಂತ ಅಂದ್ಕೊಂಡ್ರೆ ಅದಾಗಲ್ವಂತೆ. ದೇವರೇ ನೀನು ಯಾವತ್ತು ಕರ್ಸ್ಕೊ ಅಂದಾಗ ಆಗುತ್ತಂತೆ. ಸೊ ಹಂಗಾಗಿ ಗೊತ್ತಿಲ್ಲ ಅದು ಯಾವತ್ತು ನಾವು ಹೋಗ್ತೀವಿ ಅಂತೇಳಿ. ಹಾಗಾಗಿ ಅವರಂತೂ ಹೋಗಿ ಬಂದರು. ನಾನು, ತನು, ಹಸ್ಬೆಂಡ್ 3 ಜನ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಕಡೆ ಸರೌಂಡಿಂಗಿಗೆ ಹೋದಾಗ ಏನೆಲ್ಲ ಇದೆ, ವಿಶೇಷವಾಗಿ ಯಾವ್ಯಾವ ದೇವಸ್ಥಾನ ಇದೆ, ಏನೆಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಯಾರಾದರೂ ನೀವು ನೋಡಿರೋ ಅಂಥವ್ರು ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನನಗೆ ಹೆಲ್ಪ್ ಆಗುತ್ತೆ. ಸೊ ಸರೌಂಡಿಂಗಲ್ಲಿ ನಾವು ಹೋಗ್ಬೇಕಾದ್ರೆ ಏನೆಲ್ಲ ಆದರೂ ನೋಡ್ಕೊಂಡು ಹೋಗ್ಬೋದಲ್ವಾ, ಹಾಗಾಗಿ ಕೇಳ್ತಾ ಇದ್ದೀನಿ. ಇನ್ನು ಅಮ್ಮ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ಬೋದು. ಮಧ್ಯಾಹ್ನ ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡಬೇಕು. ರಾತ್ರಿ ಮಾಡಿದ ಸಾಂಬಾರಿದೆ, ರಾತ್ರಿ ಮೊಳಕೆ ಹುರುಳಿಕಾಳು ಸಾಂಬಾರು. ಈ ಬಾಣಲಿ ಫುಲ್ಲು ಸಾಂಬಾರಿದೆ, ಮಧ್ಯಾಹ್ನಕ್ಕೂ ಆಗುತ್ತೆ. ಬಟ್ ಅಮ್ಮ ಬರೋದ್ರಿಂದ ಏನಾದರೂ ಮಾಡಬೇಕು. ಈಗ ರಾಜ್ಮಾ ಮಸಾಲ ಮಾಡ್ತೀನಲ್ವ, ನೋಡಬೇಕು ಏನೆಲ್ಲ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಚಪಾತಿ ರಾಜ್ಮಾ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ಮುಂದೆ ಬ್ಲಾಗ್ ಬರುತ್ತೆ. ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಹಾಗೆಯೇ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಬೇಜಾರಾಗುತ್ತೆ ನನಗೆ ಈ ವಿಚಾರದಲ್ಲಿ ಅಂದರೆ ತುಂಬ ಬೇಜಾರಾಗುತ್ತೆ. 4 ವರ್ಷದಿಂದ ನಾನು ವಿಡಿಯೋಸ್ ಹಾಕಿದ್ರು ಕೂಡ ನನಗೆ 50,000 ಜನ ಸಬ್ಸ್ಕ್ರೈಬರ್ ಆಗಿಲ್ಲ. ಸಖತ್ ಬೇಜಾರಾಗುತ್ತೆ. ಯಾಕೆ ಜನರಿಗೆ ನಾವು ಇಷ್ಟ ಆಗ್ತಾ ಇಲ್ಲ ಅಂತಲೇ ನನಗೆ ಅನಿಸಲ್ಲ. ನನ್ನ 4 ವರ್ಷದ ವೀಡಿಯೋಸ್, ನನ್ನ ವೀಡಿಯೋಸ್ ಎಲ್ಲ ನೀವು ನೋಡ್ಕೊತ ಬರೋದು. ಪ್ರತಿಯೊಂದರಲ್ಲೂ ಏನಾದರೂ ಒಂದೊಂದು ರೆಸಿಪಿನಾದರೂ ಆಗಲಿ ಮಾಡಿರ್ತೀನಿ. ಲೈಫ್ ಸ್ಟೈಲು, ಮೋಟಿವೇಶನಲ್ಲಿ ಈ ಥರ ಎಲ್ಲ ಮಾಡ್ಕೊತ ಹೋಗಿನಿ. ಏನಂತ ಹೇಳಿದ್ರೆ ಬ್ಯೂಟಿ ಟಿಪ್ಸ್ ಅದೆಲ್ಲ ನಾನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಅದ್ರ ಮೇಲೆ ಆಸಕ್ತಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಮ್ಮಿ. ಅದು ಬಿಟ್ಟರೆ ನೀವು ಸಪೋರ್ಟ್ ಮಾಡಬೇಕಲ್ವ ನಮಗೂ. 50,000 ಆಗೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಆಸೆ ಇದೆ, ಆದಷ್ಟು ಬೇಗ ಒಂದು 50,000 ಆದರೂ ಸಬ್ಸ್ಕ್ರೈಬರ್ ಆಗಲಿ ಅಂತೇಳಿ ಸಪೋರ್ಟ್ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ.
ಹಾಗೆಯೇ ವ್ಯೂಸ್ ಕೊಡಿ, ವ್ಯೂಸು ಬರ್ತಾ ಇಲ್ಲ, ಅದು ಕೂಡ ಬೇಜಾರಾಗಿದೆ. ಒಂದು ಏನಂತ ಹೇಳಿದ್ರೆ, ನಾವು ವಿಡಿಯೋಸ್ ಮಾಡ್ಕೊತಾ ಹೋಗ್ತಾ ಇದ್ರೆ ನೀವು ವಿಡಿಯೋ ಮಾಡಿ ಆಮೇಲೆ ಬರುತ್ತೆ ತಾನಾಗೆ ಅಂತ ಒಂದಷ್ಟು ಜನ ಬಂದು ಕಮೆಂಟ್ಸ್ ಹಾಕ್ತಾರೆ. ಬಟ್ ಏನಂತ ಹೇಳಿದರೆ 4 ವರ್ಷದಿಂದ ಮಾಡಿದ್ದೀನಿ ನಾನು, ನೀವು ವಿಡಿಯೋಸ್ ಮಾಡ್ತಾನೇ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ರೆಗ್ಯುಲರಾಗೆ ಮಾಡ್ತಾಯಿದ್ದೆ. ಎಲ್ಲೋ ಒಂದೊಂದು ಸತಿ ಒಂದು 2 ದಿನ 3 ದಿನ ಬಿಟ್ಟಿದ್ದೀನಿ ಅಷ್ಟೇ. ಈಗಲೇ ನಾನು ಇಷ್ಟೊಂದು ಗ್ಯಾಪ್ ಮಾಡ್ತಾ ಇರೋದು. ಇವಾಗ ಏನೋ ಒಂಥರ ಮೈಯಲ್ಲಿ ಶಕ್ತಿನೇ ಇಲ್ಲ, ಒಂಥರ ಮಾಡುವಷ್ಟು ಹುಮ್ಮಸ್ಸಿಲ್ಲ ಅನ್ನೋ ಥರ ಅನಿಸುತ್ತೆ ಒಂದೊಂದು ಸಲ. ಹಾಗಾಗಿ ಸ್ವಲ್ಪ ಅಲ್ಲೇ ಡ್ರಾಪ್ ಔಟ್ ಆಗಿಬಿಡ್ತೀನಿ. ಓಕೆ, ಇನ್ನು ಮುಂದೆ ಆಗಲ್ಲ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸಪೋರ್ಟ್ ಮಾಡ್ತೀರಾ ಅಂತಲೇ ನಂಬಿದ್ದೀನಿ. ಒಳ್ಳೊಳ್ಳೆ ವ್ಲಾಗ್ ಮಾಡ್ತೀನಿ. ಊರಿಗೆ ಹೋದರೆ ಊರಿನ ವ್ಲಾಗ್ಗಳನ್ನ ಕೂಡ ಶೇರ್ ಮಾಡ್ತೀನಿ. ಸದ್ಯದಲ್ಲೇ ಊರಲ್ಲಿ ಮೋಸ್ಟ್ಲಿ ಜಾತ್ರೆ ಆಗ್ಬೋದು. ಇನ್ನು ಮದುವೆಗಳಿದೆ, 2 ಮದುವೆ ಇದೆ ನಮ್ಮ ಫ್ಯಾಮಿಲಿಯಲ್ಲಿ. ಸುಮಾರು ಊರಿಗೆ ಹೋದರೆ ಅದು ಇದು ಇರುತ್ತಲ್ವ. ಹಾಗೆಯೇ ಇನ್ನು ಟೆಂಪಲ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಲ್ಲ, ಆ ಟೆಂಪಲೆಲ್ಲ ಹೋದರೆ ಅಲ್ಲಿ ಒಳ್ಳೊಳ್ಳೆ ವ್ಲಾಗ್ ಮಾಡ್ತೀನಿ. ಸಪೋರ್ಟ್ ಮಾಡಿ, ಓಕೆನಾ? ಸದ್ಯಕ್ಕೀಗಂತೂ ಕಾಫಿನ ಬಿಸಿ ಮಾಡಿ ಕುಡಿತೀನಿ. ಕಾಫಿ ಮಾಡಿಟ್ಟು ನನ್ನ ಹಸ್ಬೆಂಡಿಗೆ ಫೋನ್ ಮಾಡೋಣ ಅಂತ ಹೋದೆ, ತಣ್ಣಗಾಗೋಯ್ತು ಅಷ್ಟರಲ್ಲಿ. ಹಿಟ್ಟು ಕಲಸಿಡಬೇಕಾಗಿತ್ತು, ಹಿಟ್ಟು ಕೂಡ ಕಲಸಿಟ್ಟಿಲ್ಲ. ತನು ಇನ್ನೂ ಮಲಗಿದ್ದಾಳೆ, ತನುನ ಎಬ್ಬಿಸ್ಬೇಕು. ಅವಳು ದಿನ ಓದೋದಕ್ಕೆ ಬೆಳಗ್ಗೆ ಬೇಗ ಎದ್ಬಿಡೋಳು. ನಾನು ಬೇಗ ಎದ್ಬಿಡ್ತಿದ್ದೆ. ನಾನು 5:45 6 ಗಂಟೆಗೆಲ್ಲ ಎದ್ಬಿಡ್ತಿದ್ದೆ ನಾನು ಡೈಲಿ. ಅವಳನ್ನು ಅಷ್ಟೇ 6 ಗಂಟೆಗೆಲ್ಲ ಎಬ್ಬಿಸ್ಬಿಡ್ತಾ ಇದ್ದೆ. ಅವಳು ಓದಿ ಸುಸ್ತಾಗ್ಬಿಟ್ಟಿದ್ದಾಳೆ. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ರಾತ್ರಿ ಒಂಚೂರು ಲೇಟ್ ಆಯಿತು ಮಲಗೋದು. ಅವಳು ಮಲಗಲಿ, 7:45 ತನಕ ಮಲಗಲಿ, ಆಮೇಲೆ ಎಬ್ಬಿಸ್ತೀನಿ. ಏನಿಲ್ಲ, ಗುಡಿಸಿ ಒರೆಸ್ಕೊಳ್ಳೋದು ಅಷ್ಟೇ, ಬ್ರೇಕ್ಫಾಸ್ಟ್ ಮಾಡೋದು ಅಷ್ಟೇ. ಅಷ್ಟು ಕೆಲಸ ಆದರೆ ಆಯಿತು. ಓಕೆ, ನಮ್ಮಮ್ಮ ಮೋಸ್ಟ್ಲಿ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತಾರೆ ಅನಿಸುತ್ತೆ. ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಒಂದೇ ದಿನ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಒಂದೇ ದಿನ ಇದ್ದು ಊರಿಗೆ ಹೋಗ್ಬೇಕು ಅಂತಾರೆ. ಇಲ್ಲಿ ಬಂದರೂ ಇರೋದಿಲ್ಲ. ಒಂದು 2 ದಿನ 3 ದಿನ, ಒಂದು ವಾರ ಇರು, ಒಂದು 15 ದಿವಸ ಇರು ಅಂದರೂ ಇರಲ್ಲ. ಇರು ಅಂತ ಹೇಳ್ತಾ ಇದ್ದೀನಿ ಈ ಸಲ. ನೋಡಬೇಕು. ನಾನು ಸಡನ್ನಾಗಿ ಈಗ ಊರಿಗೆ ಅಮ್ಮನ ಜೊತೆನೇ ಹೋಗೋದಿಲ್ಲ. ಯಾಕಂದ್ರೆ ನಾನು ದೇವಸ್ಥಾನಕ್ಕೆಲ್ಲ ಹೋಗಬೇಕು, ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ಊರಲ್ಲೂ ಕೂಡ ನಾನು ದೇವರಮ್ಮ ಟೆಂಪಲ್ ಎಲ್ಲ ಇದೆ ನೋಡಿ, ಅಲ್ಲಿಗೆ ಹೋಗಬೇಕು. 1 ಇಯರ್ ಮೇಲಾಗೋಯ್ತು. ನಾನು ಪ್ರತಿ ವರ್ಷ ಅಲ್ಲಿ ಹೋಗ್ತಾ ಇದ್ದೆ. 1 ವರ್ಷ ಮೇಲಾಯಿತು ನನಗೆ ಹೋಗೋದಕ್ಕೆ ಆಗಿಲ್ಲ. ಈಗ ಊರಿಗೆ ಹೋದರೆ ಅಲ್ಲೆಲ್ಲ ಹೋಗಬೇಕು. ಧರ್ಮಸ್ಥಳ ಹೋಗಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಅದನ್ನೆಲ್ಲ ಒಂದೇ ಸತಿ ಹೇಳೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಹೋಗ್ತೀವಿ ಅಂತೇಳಿ ಹೋಗದೆ ಇರೋಕ್ಕಾಗಲ್ಲ ಅಲ್ವಾ, ಅದು ಕೂಡ. ಹಾಗಾಗಿ ನನ್ನ ಹಸ್ಬೆಂಡ್ ಏನು ಹೇಳ್ತಾರೋ ಗೊತ್ತಿಲ್ಲ. ಸುಮಾರು ಕಡೆ ಈ ಸತಿ ಟೆಂಪಲ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದೈವಿಚ್ಛೆ ಹೇಗಾಗುತ್ತೋ ಅಂತ ಗೊತ್ತಿಲ್ಲ. ಧರ್ಮಸ್ಥಳಕ್ಕೂ ಅಷ್ಟೇ, ನಾನು ಈ ಹೊಸ ವರ್ಷ 2 ವರ್ಷ ಆಯಿತು, ನಾನು ಹೋದ ವರ್ಷ ಕೂಡ ಹೋಗೋಕ್ಕಾಗಲಿಲ್ಲ. ಹಾಗೆ ವರ್ಷಕ್ಕೊಂದ್ಸತಿ ಹಂಗೆ ಹೋಗ್ತಾ ಇದ್ವಿ. 2 ವರ್ಷ ಆಯಿತು, 2 ವರ್ಷದಿಂದ ಹೋಗೋಕ್ಕೆ ಆಗಿಲ್ಲ. ಹಾಗೆಯೇ ಇಲ್ಲಿ ಜೋಡಿಸಿರೋದೆಲ್ಲ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹೆಂಗೆ ಆರ್ಗನೈಸ್ ಮಾಡಿದ್ದೀರಾ ತೋರಿಸಿ ಅಂತೆಲ್ಲ ಹೇಳಿದ್ರಿ. ನೋಡಿ, ಎಲ್ಲ ಐಟಮ್ ಸ್ವಲ್ಪ ಮೇಲೆ ಹೋಗಿದ್ರಿಂದ ಅಲ್ಲೆಲ್ಲ ಸ್ವಲ್ಪ ಫ್ರೀ ಆಯಿತು ನನಗೆ. ಆಮೇಲೆ ಇನ್ನೊಂದಂದರೆ, ಏನು ಸಡನ್ನಾಗಿ ಹಿಂಗೆ ಕೈಯಲ್ಲಿ ಹಾಕಿ ಸಿಕ್ಕಿದ ತಕ್ಷಣವೇ ಒಂಥರ ಎಲ್ಲ ಸಡನ್ನಾಗಿ ಕಣ್ಣಿಗೆ ಕಾಣಿಸಿದ ತಕ್ಷಣ ನಾವು ಮಾಡೋದಕ್ಕೂ ಏನಾದರೂ ಅಡುಗೆ ಮಾಡಬೇಕಾದ್ರೂ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ಇದನ್ನು ಸರಿಯಾಗಿ ತೋರಿಸಿಲ್ಲ ಅಂತಂದ್ರಿ, ಪ್ಯೂರಿಫೈಯರು ಆ್ಯಕ್ಚುಲಿ ಇಲ್ಲಿಗೆ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಚೆನ್ನಾಗಾಗೋದು. ಬಟ್ ಈ ಪಾತ್ರೆ ಸ್ಟ್ಯಾಂಡಿಂದ ಸ್ವಲ್ಪ ಇಲ್ಲಿ ಟೈಟ್ ಆಗೋಯ್ತು. ಇಲ್ಲಾಂದರೆ ನೋಡಿ, ಇಲ್ಲಿ ಮುಂಚೆ ಹಾಕಿದವರು ಇದ್ರು ಅನಿಸುತ್ತೆ. ಮುಂಚೆ ಹಾಕಿದವರು ಮೊಳೆ ಹೊಡೆದಿದ್ರು, ಅದೇ ಮೊಳೆಗೆ ಹಾಕೋದು ಅಂತೇಳಿ ಮೊಳೆ ಕರೆಕ್ಟಾಗಿ ಇದು ಕೂರ್ತಾ ಇತ್ತು. ಬಟ್ ಈ ಪಾತ್ರೆ ಸ್ಟ್ಯಾಂಡಿಂದ ಸ್ವಲ್ಪ ಟೈಟ್ ಆಯ್ತು. ಈ ಪಾತ್ರೆ ಸ್ಟ್ಯಾಂಡ್ ತೆಗೆದು ಈ ಕಡೆ ಹಾಕಿದ್ರೆ ಇಲ್ಲಿ ಕತ್ಲಾಗುತ್ತೆ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ
ಸರಿ ಇಲ್ಲಿ ಮೊಳೆ ಇತ್ತು ಒಂದು, ಅದ್ರ ಪಕ್ಕಕ್ಕೆ ಇನ್ನೊಂದು ಮೊಳೆ ಹೊಡೆದ್ಬಿಟ್ಟು ಫಿಟ್ ಮಾಡಿದ್ದಾರೆ. ನೀರು ಚೆನ್ನಾಗಿದೆ, ನೀರು ತುಂಬ ಚೆನ್ನಾಗಿ ಬರ್ತಾಯಿದೆ. 6 ತಿಂಗಳಿಗೆ ಒಂದು ಸತಿ ಫಿಲ್ಟ್ರನ್ನ ಮಾತ್ರ ಚೇಂಜ್ ಮಾಡೋದು ಅಂತ ಹೇಳಿದ್ದಾರೆ. ನೋಡಬೇಕು, ಇನ್ನು ಡೇಟೆಲ್ಲ ಬರೆದುಕೊಟ್ಟು ಹೋಗಿದ್ದಾರೆ. ಇಲ್ಲಿ ನೋಡಿ, ಇನ್ನೊಂದೇನೋ ಚೇಂಜ್ ಮಾಡೋದು ಅಂತ ಹೇಳಿದ್ದಾರೆ. ಅವ್ರ ನಂಬರ್ ಎಲ್ಲ ಹಾಕಿ ಬರೆದುಕೊಟ್ಟು ಹೋಗಿದ್ದಾರೆ. ಓಕೆ, ಅಷ್ಟು ಚೇಂಜ್ ಮಾಡಿದರೆ ಆಯ್ತಂತೆ. ಕಾಫಿ ಕುಡಿದ್ಬಿಡ್ತೀನಿ. ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್, ಬೇಜಾರಾಗಬೇಡಿ. ಇಷ್ಟು ದಿನ ಸರಿಯಾಗಿ ವ್ಲಾಗ್ ಮಾಡಲಿಲ್ಲ. ಕಂಟಿನ್ಯೂ ಆಗಿ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ನನಗೆ ಅನಿಸ್ಬಿಟ್ಟಿದೆ. ನನಗೆ ಇಷ್ಟೊಂದು ದಿನ ಆಗೋಯ್ತಲ್ಲ, ಸರಿಯಾಗಿ ವ್ಲಾಗೇ ಆಗ್ತಾ ಇಲ್ವಲ್ಲ ನಾನು ಅಂತ. ಸೊ ಕಾಫಿ ನಾವು ಫ್ರೆಂಡ್ಸ್, ನಾನು ಫಸ್ಟ್ ಒಂದು ಸತಿ ಬೇರೆ ಥರ ರಾಜ್ಮಾ ಮಸಾಲ ಮಾಡೋದು ತೋರಿಸಿದೆ. ಇವತ್ತು ನಾನು ಮಸಾಲ ಎಲ್ಲ ರುಬ್ಕೊಂಬಿಟ್ಟು ಮಾಡೋದು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ಈಸಿಯಾಗಿ ಆಗುತ್ತೆ, ಫಾಸ್ಟಾಗಿ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡಿ, ಜಾರ್ ಇಟ್ಕೊಂಬಿಟ್ಟು ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಒಂದು ಚಿಕ್ಕ ಸೈಜ್ ಈರುಳ್ಳಿ ಹಾಕಿದ್ದೀನಿ, ಹಾಗೆ 3 ಟೊಮೆಟೊ ಹಾಕಿದ್ದೀನಿ. 3 ಟೊಮೆಟೊ ಹಾಕಿ, ಹಾಗೆ ಇದಕ್ಕೆ ಇನ್ನೂ ನೋಡಿ, ಇದು ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಒಗ್ಗರಣೆಗೆ. ಹಾಗೆ ಒಂದು ಹಸಿರು ಮೆಣಸಿಕಾಯಿನ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಇಂಚಷ್ಟು ಚಕ್ಕೆ ಹಾಕಿದ್ದೀನಿ, ಹಾಗೆಯೇ ಒಂದು 4 ಇಲ್ಕಷ್ಟು ಲವಂಗನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ರುಬ್ಕೋತೀನಿ. ಇಷ್ಟು ಸಾಕಾಗುತ್ತೆ, ಬೇರೆ ಇನ್ನೇನು ಹಾಕ್ಕೋಲ್ಲ. ಚೆನ್ನಾಗಿ ನುಣ್ಣಗೆ ಇದನ್ನು ನಾನು ಪೇಸ್ಟ್ ಮಾಡ್ಕೋತೀನಿ. ನುಣ್ಣಗೀಗ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ನೀವು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡ್ರು ಹಾಕ್ಬಿಟ್ಟು ಬೇಕಾದರೆ ನೀವು ರುಬ್ಕೋಬೋದು. ನಾನು ಫಸ್ಟ್ ಇಷ್ಟನ್ನು ಮಾತ್ರ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಈಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಚಿಕ್ಕ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, ಒಂದೇ ಒಂದು ಪಲಾವ್ ಎಲೆ, ಹಾಗೆ ಒಂದು ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಒಂದು ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕು, ಚೆನ್ನಾಗೆಲ್ಲ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಸ್ವಲ್ಪ ಬ್ರೌನ್ ಆಯಿತು. ಈಗ ನಾನು ಬೆಳಗ್ಗೆ ನಿಮ್ಗೆ ತೋರಿಸ್ದೆ ಅಲ್ವಾ, ಕಾಳುಗಳನ್ನ ನಾನು ಬಿಸಿ ನೀರಲ್ಲಿ ನೆನೆಸಿದ್ದೆ ಅಂತೇಳ್ಬಿಟ್ಟು, ಆ ನೀರು ಸಮೇತ ಹಾಗೆಯೇ ಈಗ ಕಾಳುಗಳನ್ನ ಸೇರಿಸ್ತೀನಿ ನಾನು. ಚೆನ್ನಾಗಿ ನೆಂದ್ಕೊಂಡಿದೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟಿದ್ದೆ, ಚೆನ್ನಾಗಿ ನೆಂದ್ಕೊಂಡಿದೆ ಇದು. ಅದಾದಮೇಲೆ ಒಟ್ಟಿಗೆ ಈಗ ನಾನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಜೊತೆ. ನೀಟಾಗೆಲ್ಲ ಮಿಕ್ಸ್ ಆಗಿದೆ ಈಗ. ಅದಾದಮೇಲೆ ಈಗ ನಾನು ರುಬ್ಬಿ ಇಟ್ಕೊಂಡಂಥ ಮಸಾಲ ಏನಿದೆ ನೋಡಿ, ಈ ಮಸಾಲನ ಸೇರಿಸ್ತಾ ಇದ್ದೀನಿ. ಮಸಾಲ ಸೇರಿಸ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಈಗ ಸ್ವಲ್ಪ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮತ್ತು ನೀರನ್ನ ಸೇರಿಸಿದ್ದೀನಿ. ತುಂಬ ಜಾಸ್ತಿ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಇದು ಚಪಾತಿಗೆ ಮಾಡ್ಕೊತಾ ಇರೋದ್ರಿಂದ ಚೂರು ಗಟ್ಟಿಯಾಗೇ ಇರಬೇಕು. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಒಂದು ಕಾಲು ಟೀ ಸ್ಪೂನಷ್ಟು. ಹಾಗೆಯೇ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ತಾ ಇರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ.
ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಚೂರು ಧನಿಯಾ ಪೌಡ್ರ್ ಕೂಡ ಸೇರಿಸ್ಬೋದು, ಜೀರಿಗೆ ಪೌಡ್ರನ್ನು ಸೇರಿಸ್ಬೋದು. ನಾನು ಜಾಸ್ತಿ ಮಸಾಲ ಪುಡಿಗಳನ್ನ ಹಾಕ್ತಾಯಿಲ್ಲ ಇಲ್ಲಿ. ಹಾಗೆಯೇ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ನಾನು ಗರಂ ಮಸಾಲ ಕೂಡ ಹಾಕಿದ್ದೀನಿ. ಇಷ್ಟು ಹಾಕ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಕೂಡ ಹಾಕಿದ್ದೀನಿ ಆಲ್ರೆಡಿ ರುಚಿಗೆ ತಕ್ಕಷ್ಟು. ಇಷ್ಟೇ ಸಾಕಾಗುತ್ತೆ. ಬೇಕು ಅಂದರೆ ಎಕ್ಸ್ಟ್ರಾ ನೀವು ಪೌಡ್ರುಗಳನ್ನ ಆ್ಯಡ್ ಮಾಡ್ಕೋಬೋದು. ಮಿಕ್ಸ್ ಮಾಡಿದ ಮೇಲೆ ಈಗ ಕುಕ್ಕರ್ ಮುಚ್ಚಳನ ನಾನು ಮುಚ್ಚಿಬಿಟ್ಟು ವಿಷಲ್ ಹಾಕ್ಸ್ಕೊತೀನಿ. 3 ವಿಷಲ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಬೆಂದುಬಿಡುತ್ತಿದ್ದು. ಅದಾದಮೇಲೆ ಇಲ್ಲಿ ನಾನು ಚಪಾತಿಗೂ ಕೂಡ ಹಿಟ್ಟು ಕಲಸಿಟ್ಬಿಟ್ಟಿದ್ದೆ. ಚಪಾತಿಗೆ ಹಿಟ್ಟು ಕಲಸಿಟ್ಟು ಆಮೇಲೆ ನಾನು ರಾಜ್ಮಾ ಮಸಾಲೆಗೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡೆ. ಹಿಟ್ಟು ಕೂಡ ಚೆನ್ನಾಗೀಗ ಮೆತ್ತಗಾಗಿದೆ. ಇದನ್ನು ಒಂದು ಸತಿ ನೀಟಾಗಿ ಈಗ ನಾದ್ಕೊಂಬಿಟ್ಟು ಚಪಾತಿ ಮಾಡಿದ್ರೆ ಆಯಿತು. ಫ್ರೆಂಡ್ಸ್, ಇಲ್ಲಿ ಚಪಾತಿನೂ ರೆಡಿ ಆಗ್ತಾ ಬಂತು. ನನಗೆ ಇಬ್ಬರಿಗೆ ಮಾತ್ರ, ಹಸ್ಬೆಂಡು ಬರೋದು ಲೇಟ್ ಆಗುತ್ತೆ ಅಂತಂದರು. ಹಾಗಾಗಿ ನಮಗೆ ಇಬ್ಬರಿಗೂ ಒಂದು 6 ಚಪಾತಿ ಮಾಡ್ಕೊತಾ ಇದ್ದೀನಿ. ಒಂದು 6 ಚಪಾತಿ ಮಾಡ್ಕೊಂಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕುತ್ಕೋತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇನ್ನು ಉಳಿದಂಥ ಕೆಲಸನ ಮಾಡ್ಕೋತೀವಿ. ಸೊ ನೋಡ್ತಾ ಇದ್ದೀರಲ್ಲ, ರಾಜ್ಮಾ ಮಸಾಲ ರೆಡಿ ಆಗಿದೆ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ತುಂಬ ಪರ್ಫೆಕ್ಟಾಗಿ ಬಂದಿರುತ್ತೆ. ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಚಪಾತಿ, ರೋಟಿ, ನಾನ್, ಹಾಗೆಯೇ ಜೀರಾ ರೈಸ್ ಮತ್ತು ಗೀ ರೈಸ್ ಎಲ್ಲದಕ್ಕೂ ಕೂಡ ಇದು ಸೂಟ್ ಆಗುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ತನುಗೀಗ ನಾನು ಬಡಿಸ್ತಾ ಇದ್ದೀನಿ. ತನುಗೆ ಬಡಿಸಿದ ಮೇಲೆ ಈಗ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿದ ಮೇಲೇ ಸ್ನಾನ, ಪೂಜೆ ಆ ಕೆಲಸ ಎಲ್ಲ ಮಾಡ್ಕೋತೀವಿ. ಓಕೆ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.